ಎಲ್ರಿಗೂ ನಮಸ್ಕಾರ. ಆತ್ಮೀಯ ಕನ್ನಡ ಸಾಹಿತ್ಯ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಕವಿ ಕಾವ್ಯ ವಿಹಾರ ಹೊಸಗನ್ನಡ ಕವಿ ಮತ್ತು ಕಾವ್ಯಗಳ ಅವಲೋಕನ ಮಾಲಿಕೆಯನ್ನ ನಾವು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಹಾಗೂ ಆಸಕ್ತ ಕೇಳುಗರ ಸಲುವಾಗಿ ಪ್ರಚುರ ಮಾಡುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಬೇಂದ್ರೆಯವರ ಒಂದು ಕವಿತೆ ಈ ದಿನದ ಒಂದು ಕಾವ್ಯ ಮಾಲೆಯಲ್ಲಿ ನಾವು ಪರಿಚಯ ಮಾಡಿಕೊಳ್ಳೋಣ. ಪದ್ಮಶ್ರೀ ಕವಿ ದ ರಾ ಬೇಂದ್ರೆಯವರು ಮೂಲತಃ ಧಾರವಾಡದ ಸಾಧನಕೇರಿಯವರು. ದಿನಾಂಕ 31/1/1896 ತಂದೆ ರಾಮಚಂದ್ರ ಬೇಂದ್ರೆ ಹಾಗೂ ತಾಯಿ ಅಂಬವ್ವ ಇವರ ಸುಪುತ್ರರಾಗಿ ಜನ್ಮ ತಾಳಿರ್ತಕ್ಕಂಥವರು. ಮುಂಬೈ ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಂತಹ ಕವಿ ಬೇಂದ್ರೆಯವರು ಮೂಲತಃ ಮರಾಠಿ ಭಾಷೆ ಮನೆತನದವರಾಗಿದ್ದರೂ ಸಹ ಕನ್ನಡದಲ್ಲಿ ಅಪರೂಪದ ಕೃಷಿಯನ್ನ ಮಾಡಿದಂಥ ಬಹುದೊಡ್ಡ ವಿದ್ವಾಂಸರು. ಶಿಕ್ಷಕರಾಗಿ ವೃತ್ತಿ ಜೀವನವನ್ನ ನಿರ್ವಹಿಸಿದ ವರಕವಿ ಬೇಂದ್ರೆಯವರ ಕೃತಿಗಳ ಸಂಖ್ಯೆ, ಅದರಲ್ಲಿ 25 ಕವನ ಸಂಕಲನಗಳು, ನಾಟಕ, ಸಾಹಿತ್ಯ ವಿಮರ್ಶೆ, ಹೀಗೆ ಹಲವು ಮಾದರಿಗಳನ್ನು ಒಳಗೊಂಡಿರುವಂತಹ ಒಂದು ಬೃಹತ್ ವ್ಯಾಪ್ತಿಯಿಂದ ಆ ಕೃತಿಗಳನ್ನು ನಾವು ಗಮನಿಸಬಹುದು. ಅವರ ಒಂದು ಗಾತ್ರದಲ್ಲಿ ಚಿಕ್ಕದಾಗಿರತಕ್ಕಂಥ ಕೃತಿ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿಯು ಸಹ ದೊರಕಿರುವಂತಹದ್ದು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯ, ಕಾಶಿಯ ಬನಾರಸ್ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ನೀಡಿದೆ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸಹ ಬೇಂದ್ರೆಯವರು ಅತ್ಯಂತ ಮಹತ್ವಪೂರ್ಣವಾದಂತಹ ಕೊಡುಗೆಗಳನ್ನ ನೀಡಿದ್ದರ ಗೌರವಯುತವಾಗಿ ಸಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ, ನಾನು ನೇರವಾಗಿ ಬೇಂದ್ರೆಯವರ ಅತ್ಯಂತ ಜನಪ್ರಿಯವಾದಂತಹ ಒಂದು ಕವಿತೆ ಕುರುಡು ಕಾಂಚನ, ಆ ಕವಿತೆಯನ್ನ ಕುರಿತಂತೆ ತಮ್ಮ ಜೊತೆಗೆ ನಾನು ಪ್ರಸ್ತಾಪ ಮಾಡುತ್ತೇನೆ. ಕವಿ ಬೇಂದ್ರೆಯವರ ಈ ಪದ್ಯ ಮೂಲತಃ ನಾದಲೀಲೆ ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. 1938ರಲ್ಲಿ ಈ ಸಂಕಲನ ಪ್ರಕಟಗೊಂಡಿರ್ತಕ್ಕಂಥದ್ದು. ಆ ದಿನಗಳಲ್ಲಿ ಬ್ರಿಟಿಷರ ಆಳ್ವಿಕೆಯ ಒಂದು ಕಡು ಶೋಷಣೆ, ಒಂದು ಕಡೆಗೆ ಶ್ರೀಮಂತರ ದೌರ್ಜನ್ಯ, ಇವೆರಡರ ನಡುವೆ ನಲುಗುತ್ತಾ ಇದ್ದಂತಹ ಜನಸಾಮಾನ್ಯರ ಬವಣೆಗಳನ್ನ ಬೇಂದ್ರೆ ಈ ಕಾವ್ಯದ ಮೂಲಕ ಹೇಳ್ತಾರೆ. ಇಲ್ಲಿ ಎರಡು ಒಂದು ತೌಲನಿಕ ನೋಟಗಳಿವೆ. ಒಂದು ಕಡೆಗೆ ಕಾಂಚನ ಅಂದ್ರೆ ಹಣ, ಕಾಂಚನದ ಒಂದು ಕುರುಡುತನಗಳು, ಅದರ ದುರ್ವರ್ತನೆ, ಕಾಂಚನದ ದೌರ್ಜನ್ಯ ಇತ್ಯಾದಿಗಳ ಒಂದು ರೂಪ ಒಂದು ಕಡೆಗಿದ್ರೆ ಅದು ಅಮಾನುಷ ರೂಪ. ಇನ್ನೊಂದು ಕಡೆಗೆ ಅಲ್ಲಿ ಏನು ಬೆಳಗಾವಿ ಅಥವಾ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಂತೆ ಅಲ್ಲಿ ರೂಢಿಯಲ್ಲಿದ್ದಂಥ ಗೊಂದಲಿಗರ ಮಹಾಲಕ್ಷ್ಮಿಯ ಒಂದು ಆಚರಣೆ, ಮಹಾಲಕ್ಷ್ಮಿ ಆರಾಧನೆಯ ವಿಧಾನ, ಅದನ್ನ ಒಳಗೊಂಡಂತೆ ಕವಿ ಬೇಂದ್ರೆಯವರು ಜೋಗಿತಿಯ ಕುಣಿತಕ್ಕೆ ತೌಲನಿಕವಾಗಿ ಪರಸ್ಪರ ಏನು ಮುಖಾಮುಖಿ ಮಾಡುವುದರ ಮೂಲಕ ಇಲ್ಲಿನ ವಿಚಾರವನ್ನು ಅವರು ಮನದಟ್ಟು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಅದರ ಒಂದು ಕಡೆಗೆ ಕುರುಡು ಕಾಂಚನದ ಕುಣಿತ, ಮತ್ತೊಂದು ಕಡೆಗೆ ಅಮಾನುಷವಾದಂಥ ಜೋಗಿತಿಯ ಕುಣಿತ. ಇಲ್ಲಿ ಜೋಗಿತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಮ್ಮ ಗಮನದಲ್ಲಿರಬೇಕಾದಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಬೆಳಗಾವಿಯ ಸೌದತ್ತಿ ಇಲ್ಲಿ ಇರುವಂಥ ಯಲ್ಲಮ್ಮ ದೇವಿ, ಆ ಯಲ್ಲಮ್ಮ ದೇವಿಯ ಆರಾಧಕರಲ್ಲಿ ಜೋಗಿತಿ ಹೋಗುವಂಥದ್ದು ಪದ್ಧತಿ ಇದೆ. ಅದರ ಬಗ್ಗೆ ಚರ್ಚೆ ವ್ಯಾಪಕವಾಗಿ ಇರುವಂತಹದ್ದು. ನಾನು ಅದರ ವಿವರಗಳನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಲ್ಲ. ಅಂತೂ ಯಲ್ಲಮ್ಮನ ಭಕ್ತರಾಗಿ ಆ ಏನು ಹೆಣ್ಣುಡುಗಿಯನ್ನ ಉಟ್ಟುಕೊಂಡು, ಅಲ್ಲಿ ಹೆಣ್ಣು ಮಕ್ಕಳ ಹಾಗೇನೆ ವೇಷ ಧರಿಸಿಕೊಂಡು, ಕಾಲಿಗೆ ಗೆಜ್ಜೆ, ಕೊರಳಲ್ಲಿ ಕವಡೆಗಳನ್ನು ತೊಟ್ಕೊಂಡಿರ್ತಕ್ಕಂಥ ಮಾಲೆ, ಕೈಯಲ್ಲಿ ಒಂದು ಬಿದಿರಿನ ಪುಟ್ಟಿ, ಅಡ್ಲಿಗೆ ಅಂತ ಕರೀತಾರೆ, ಆ ರೀತಿ. ಆಮೇಲೆ ಹಣೆಯ ಮೇಲೆ ಒಂದು ಭಂಡಾರ, ಹೀಗೆ ಇಟ್ಟುಕೊಂಡು ಅಲ್ಲಿ ಪದ ಹಾಡ್ತಾ ಕುಣಿತಾ ಅಲ್ಲಿ ಭಿಕ್ಷೆ ಬೇಡಿ ಅಥವಾ ಹಾಗೆ ಬೇಡುವುದರ ಮೂಲಕ ದೇವಿ ಹರಕೆ ತೀರಿಸುವಂತಹದ್ದು ಒಂದು ಜೋಗಿತಿಯರ ಒಂದು ದಿನಚರಿ. ಆ ದಿನಚರಿಗೆ ಇಲ್ಲಿ ಕಾಂಚನವನ್ನ ಕವಿ ಕಂಪೇರ್ ಮಾಡುತ್ತಾರೆ. ಒಮ್ಮೆ ಪದ್ಯವನ್ನು ನೋಡಿಬಿಡೋಣ. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ
ಬಾಣಂತಿ ಎಲುಬಿನ ಬಾಣದ ಬಿಳುಪಿನ ಕಾಣದ ಕಿರುಗಜ್ಜೆ ಕಾಲಾಗ ಇತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಸಣ್ಣ ಕಂದಮ್ಮಗಳ ಕಣ್ಣೀನ ಕವಡೆಯ ತಣ್ಣನ್ನ ಜೋಮಾಲೆ ಕೊರಳೊಳಗಿತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಬಡವರ ಒಡಲಿನ ಬಡಬಾನಲದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಕಂಬಾರಿ ಕುಡಿಯುವ ಹುಂಬ ಬಾಯಿಲೆ ಮೈ ದುಂಬಿದಂತೆ ಉಧೋ ಉಧೋ ಎನ್ನುತ್ತಲಿತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಕೂಲಿ ಕಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಗುಡಿಯೊಳಗೆ ಗಣನ, ಮಹಡಿಯೊಳಗೆ ತನನ, ಅಂಗಡಿಯೊಳಗೆ ಜನನನ ನುಡಿಗೂಡುತ್ತಿತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತು. ಹೆಂಗಾರ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ, ಹೆಗಲಲ್ಲಿ ಎತ್ತೋ, ಕುರುಡು ಕಾಂಚನ ಕುಣಿಯುತ್ತಲಿತ್ತೋ. ಇಲ್ಲಿ ಇಡೀ ಕಾವ್ಯದಲ್ಲಿ ಒಂದು ಒಂದು ಅಮಾನುಷ ಕುಣಿತದ ಸನ್ನಿವೇಶ ಇದೆ. ಆ ಅಮಾನುಷ ಕುಣಿತದ ಸನ್ನಿವೇಶ ಅನ್ನುವಂಥದ್ದು ಮುಖ್ಯವಾಗಿ ಈಗಾಗಲೇ ಹೇಳ್ತಾ ಬಂದಂತೆ ಈ ಒಂದು ಕಡೆ ಜೋಗಿತಿ, ಮತ್ತೊಂದು ಕಡೆಗೆ ಈ ಉಳ್ಳವರು, ಅಧಿಕಾರ ಇರತಕ್ಕಂಥವರು ನಡೆದುಕೊಳ್ತಾ ಇದ್ದಂಥ ರೀತಿಗೆ ಅವು ಅನ್ವಯವಾಗ್ತಕ್ಕಂಥದ್ದು. ಅದನ್ನು ಅವ್ರು ಬಹಳ ನೇರವಾಗಿ ಹೇಳ್ತಾರೆ. ಕುರುಡು ಕಾಂಚನ ಅಂದ್ರೆ ಹಣಕ್ಕೆ ಕಣ್ಣಿಲ್ಲ, ದುಡ್ಡಿದ್ದವರಿಗೆ, ದುಡ್ಡಿನ ಮದ ಏರಿದವರಿಗೆ ಪ್ರಪಂಚ ಕಾಣುವುದಿಲ್ಲ ಅನ್ನುವಂಥ ಒಂದು ಸಹಜವಾದಂಥ ಮಾತುಗಳೇನಿದ್ದಾವೆ ಅದನ್ನ ಬೇಂದ್ರೆಯಲ್ಲಿ ಹೇಳ್ತಾರೆ. ಅದು ಹೇಗಿತ್ತು ಅಂತಾರೆ, ಯಾರನ್ನು ಬೇಕಾದ್ರನ್ನು ತುಳಿತಾ ಇತ್ತು. ಹಣದ ಮದ ಅಂಥದ್ದು, ಧನಮದ ಅಂತಹದ್ದು. ಅಷ್ಟಮದಗಳಲ್ಲಿ ಧನಮದ ಏನಿದೆ, ಧನಮದ ಅಂತಹದ್ದು, ಅದು ಎಂಥವರನ್ನು ಕೂಡ ಕುರುಡು ಮಾಡಿಬಿಡುತ್ತದೆ. ಆ ಮಾತನ್ನೇ ಬೇಂದ್ರೆ ಮೊದಲ ಪಲ್ಲವಿಯಾಗಿ ಅದನ್ನು ಬಳಸ್ತಾರೆ. ಹಾಗಾದ್ರೆ ಯಾರನ್ನು ನೋಡಲ್ಲ. ಬಾಣಂತಿ ಬಾಣಂತಿ ಎಲುಬಿನ ಬಾಣದ ಬಿಳುಪಿನ ಕಾಣಾದ ಕಿರುಗೆಜ್ಜೆ ಕಾಲಾಗ ಇತ್ತು. ಆ ಲಕ್ಷ್ಮಿ ಅಥವಾ ಆ ಹಣದ ಪ್ರತೀಕವಾಗಿರ್ತಕ್ಕಂಥ ಶ್ರೀಮಂತರ ಕುಣಿತದಲ್ಲೂ ಕೂಡ ಅವರು ಕೂಡ ಒಂದು ರೀತಿಯಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡವರ ಹಾಗೆ, ಇನ್ನೊಂದು ಕಡೆ ಜೋಗಿತೆ ಹೇಗೆ ಗೆಜ್ಜೆ ಕಟ್ಟಿಕೊಂಡಿರ್ತಾವಳ ಹಾಗೆ. ಆದ್ರೆ ಇಲ್ಲಿ ಒಂದು ನೆನಪಿಟ್ಟು ಬಾಣಂತಿ ಎಲುಬು ಅನ್ನುವ ಮಾತನ್ನ ಬಳಸ್ತಾರೆ. ಅಂದ್ರೆ ಆ ಬಡತನ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ತಾಯಿ ಆಗ್ತಾ ಇರ್ತಕ್ಕಂಥವಳಿಗೆ ಸಿಗಬೇಕಾದ ಒಂದು ಸಾಮಾನ್ಯ ಪೌಷ್ಟಿಕದ ಆಹಾರವನ್ನು ಕೂಡ ಪಡೆದುಕೊಳ್ಳಲಾಗದ ಅಸಹಾಯಕ ಸ್ಥಿತಿ. ಕೊನೆಗೋಳು ಹೆರಲಾರದೆ ಜೀವ ತೆರುವಂತ ಸ್ಥಿತಿ ಬರುತ್ತದೆ. ಹಾಗೆ ಸತ್ತ ನಂತರವೂ ಕೂಡ ಅವಳ ಕೈ ಎಲುಬುಗಳನ್ನ ಈ ವಾಮಾಚಾರ ಮಾಡ್ತಕ್ಕಂಥವ್ರು ಅದನ್ನ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ನಂಬಿಕೆಗಳು ನಮ್ಮಲ್ಲಿದ್ದಾವೆ. ಅವರು ಅದನ್ನು ಬಳಸ್ಕೊಳ್ತಾ ಇದ್ರು. ಅಂದ್ರೆ ಅದು ಕೂಡ ಅಮಾನುಷವಾಯೇ. ಹೀಗಾಗಿ ಬಡತನ ಅಂದ್ರೆ ಕಿತ್ತು ತಿನ್ನುವಂತ ಹಸಿವು ಅಂತ ನಾವೇನ್ ಮಾತನಾಡ್ತೇವೆ, ಅಂತ ಹಸಿವಿನ ಪ್ರತೀಕವಾಗಿ ಅಲ್ಲಿ ಬಾಣಂತಿ ಸಾವಿಗೀಡಾಗ್ತಕ್ಕಂಥದ್ದು. ಮೈ ಬಿಳುಪಿ ಏರಿಬಿಟ್ಟಿದೆ, ಚಿಗಿಟಿದ್ರೆ ರಕ್ತ ಇಲ್ಲ ಅನ್ನುವಂಥ ಸ್ಥಿತಿ. ಅಂದ್ರೆ ಅರ್ಥ ಯಾಕೆ ಹಾಗೆ ಅಂತ, ಆಹಾರ ಇಲ್ಲ, ಊಟ ಇಲ್ಲ. ಸೊ ಅಂತ ಹೀನ ಸ್ಥಿತಿಯಲ್ಲಿ ಅವಳು ಸಾವಿಗೀಡಾಗಿದ್ದಾಳೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಸರಿ ಹಾಗೂ ಈಗ ಉಳಿದಂತ ಕಂದಮ್ಮಗಳ ಗತಿ ಏನಪ್ಪಾ ಅನ್ನೋದಕ್ಕೆ ನಂತರ ಸಾಲಲ್ಲಿ ಹೇಳ್ತಾರೆ ಬೇಂದ್ರೆ. ಸಣ್ಣ ಕಂದಮ್ಮಗಳ ಕಣ್ಣಿನ ಕಬಡಿಯ ತಣ್ಣನ್ನ ಜೋಮಾಲೆ ಕೊರಳಾಗಿತ್ತು. ಆ ಕಂದಗಳು ಕೂಡ ಊಟ ಇಲ್ದೇನೆ ಪರದಾಡುವಂತ ಸ್ಥಿತಿ. ಅವರ ಜೋಗಿತಿ ಹಾಕುವಂತ ಕೊರಳೊಳಗಿನ ಕವಡೆಯ ಸರವನ್ನ ಅಲ್ಲಿ ಮಕ್ಕಳ ಕಣ್ಣಿಗೆ ಹೋಲಿಸ್ತಾರೆ ಕವಿ. ಕಣ್ಣಿನ ಕವಡಿ ಅಂತ ಬಳಸ್ತಾರೆ. ಆ ತಣ್ಣನ್ನ ಜೋಮಾಲೆ ಅಂದ್ರೆ ಆ ಜೋಗಿತಿಯ ಕೊರಳು ಹಾಕಿದಂತ ಕವಡಿಗಳು ಆ ಮಕ್ಕಳ ಅನ್ನಕ್ಕಾಗಿ ಹಪಪುಸ್ತಾ ಇರತಕ್ಕಂಥ ಮಕ್ಕಳ ದೈನ್ಯ ನೋಟವನ್ನ ಅವು ಒಳಗೊಂಡಂತೆ ಅದರ ವ್ಯಂಗ್ಯದ ಪ್ರತೀಕವಾಗಿ ಅಲ್ಲಿ ಅವು ಕಾಣಿಸ್ತಾ ಇದ್ವು. ಬಡವರ ಒಡಲಿನ ಬಡಬಾದನದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಬಡವರ ಒಡಲು ಅಂದ್ರೆ ಹಸಿವು, ಒಡಲು ಅಂದ್ರೆ ಹಸಿವು, ಬಡಬಾದನ ಅಂದ್ರೆ ಉರಿತಾ ಇರತಕ್ಕಂಥ ಬೆಂಕಿ, ಕಾಳ್ಗಿಚ್ಚು. ಹೊಟ್ಟೆಯ ಹಸಿವನ್ನ ನಿಭಾಯಿಸುವುದು ಹೇಗೆ? ಹಸಿವಿನಂತ ಭೀಕರ ಶಾಪ ಮತ್ತೊಂದಿಲ್ಲ. ಅದನ್ನ ಕವಿ ಬೇಂದ್ರೆ ಈ ಜೋಗಿತಿಯ ಕುಣಿತದ ಸಂದರ್ಭದಲ್ಲಿ ರಾತ್ರಿಯ ವೇಳೆ ಆ ಜೋಗಿತಿಯ ಕುಣಿಬೇಕಾದ್ರೆ ಹೇಗೆ ಅಲ್ಲಿ ಪಂಜು ಹಿಡ್ಕೊಂಡು ಉಳಿದವರು ಕೂತಿರ್ತಾರೋ, ಸುತ್ತಮುತ್ತವರು ಇರ್ತಾರೋ, ಹಾಗೆ ಇಲ್ಲಿ ಆ ಪಂಜಿನ ಉರಿಯಂತೆ
ಇಲ್ಲಿ ಬಡವರ ಹಸಿವಿನ ಅಂದ್ರೆ ಆ ತೀವ್ರತೆಯನ್ನ ಕವಿ ಅಲ್ಲಿ ಹೇಳ್ತಾ ಬರ್ತಾರೆ. ಕಂಬನಿ ಕುಡಿಯುವ ಹುಂಬ ಬಾಯಿಲೆ ಮೈ ತುಂಬಿದಂತೆ ಉಧೋ ಉಧೋ ಎನ್ನುತ್ತಲಿತ್ತು. ಆ ಮೈ ತುಂಬಿ ಮೈ ಮರೆತು ಕುಣಿತಾ ಇರತಕ್ಕಂಥ ಜೋಗಿತಿ, ಲೋಕದ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ಆ ಜೋಗಿತಿ, ಅಂದ್ರೆ ಲೋಕದ ಹಸಿವಿಗೆ ಅನ್ನವನ್ನಿಕ್ಕಬೇಕಾದಂತ ದೈವ ತನ್ನ ಇರವನ್ನೇ ಮರೆತು ಅದು ಹೇಗೆ ಉನ್ಮತ್ತತೆಯಿಂದ ಕುಣಿತಾ ಇದೆಯೋ ಹಾಗೆ ಆ ಹಣವೂ ಕೂಡ ಉಳ್ಳವರ ಸೊತ್ತಾಗಬಾರದು. ಹಣ ಹಸಿದವರ, ಹಾಗೆಯೇ ಆ ಹಸಿವನ್ನು ತಣಿಸಬೇಕು ಅನ್ನುವಂಥ ಉದಾತ್ತ ಗುಣದವರ ಜೊತೆಗಿರಬೇಕು ಹಣ. ಆದ್ರೆ ಈಗ ಹಣ ಏನಾಗಿದೆ, ಅದು ದೌರ್ಜನ್ಯ ಮಾಡತಕ್ಕಂಥವರು, ವಂಚಕರು, ಭ್ರಷ್ಟರು, ನೀಚಾತಿ ನೀಚರ ಕಡೆ ಸೇರ್ಕೊಂಡು ಒಂದು ಕಡೆ ಶ್ರೀಮಂತಿಕೆ ಬೆಳೀತಾ ಇದೆ, ಇನ್ನೊಂದು ಕಡೆಗೆ ಬಡತನ ಮತ್ತಷ್ಟು ಬಡವರಿಂದನೇ ಅದು ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ತಾನೆ ಇದೆ. ಇಲ್ಲಿ 100 ಜನರಲ್ಲಿ 2 ಶ್ರೀಮಂತರಾದ್ರೆ 98 ಜನ ಬಡವರಾಗಿ ಉಳಿಯುವಂತ ಸ್ಥಿತಿ ಈಗಲೂ ಕೂಡ ಇದೆ ಅನ್ನೋದನ್ನ ನಾವು ಮರಿಬಾರದು. ಅದನ್ನ ಬೇಂದ್ರಲ್ಲಿ ಹೇಳ್ತಾರೆ ಅಂತ ಅನಿಸುತ್ತೆ. ಹಾಗೇನೆ ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತು. ಆ ಜೋಗಿತಿಯ ಹಣೆಯ ಭಂಡಾರ ಹೇಗೆ ಕಾಣ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ಆ ಶ್ರೀಮಂತರ ಸಲುವಾಗಿ ದುಡಿದು ತಮ್ಮ ಮೈ ಬೆನ್ನು ಮತ್ತು ಹೊಟ್ಟೆ ಅಂಟಿಕೊಂಡು ಹೋಗ್ಬಿಟ್ಟಿದ್ದಾವೆ ಅವರಿಗೆ. ಆ ಮೈದೊಗಲು ಬಿಟ್ಟರೆ ಏನು ಕಾಣ್ತಂದ್ರೆ ರಕ್ತ ಮಾಂಸಗಳೇ ಇಲ್ಲ. ಶರೀರದ ಅಂಗ ಸೌಷ್ಠವತೆಗೆ ಮನುಷ್ಯನಿಗೆ ಸಹಜವಾಗಿ ಬೇಕಾದಂತ ರಕ್ತ ಮಾಂಸಗಳೇ ಇಲ್ಲದಂತಹ ಒಂದು ರೀತಿಯ ಕೃಶ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾರು ಅಂದ್ರೆ ಕೂಲಿ ಮಾಡ್ತಕ್ಕಂಥ ಜನ. ಹಾಗಾದ್ರೆ ಹಣ ಎಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳಿ, ಗುಡಿಯೊಳಗೆ ಗಣನ, ಮಹಡಿಯೊಳಗೆ ತನನ, ಅಂಗಡಿಯೊಳಗೆ ಜನನನ ನುಡಿಗೂಡುತ್ತಿತ್ತು. ಒಂದು ಕಡೆ ಈ ದೇವರ ಹೆಸರಿನಲ್ಲಿ ಮತ್ತೆ ನಡೀತಕ್ಕಂಥ ವಂಚನೆಗಳು, ವ್ಯಾಪಾರಿ ಪ್ರವೃತ್ತಿಗಳು, ಅಲ್ಲೂ ಹಣ ಸಂಗ್ರಹ ಆಗ್ತಾ ಇದೆ. ಆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಮುಖ್ಯವಾಗಿ ಹಸಿವಿನಿಂದ ಬಳಲ್ತಕ್ಕಂಥವರಿಗೆ ಸಲ್ಲಬೇಕಾದಂಥ ಹಣ ಅದು. ಆದರೆ ಅಲ್ಲೇನಾಗಿದೆ ಅಂತಾರೆ, ಹಸಿದವರನ್ನು ಕೂಡ ಸುಲಿಗೆ ಮಾಡುವಂಥ ಪ್ರವೃತ್ತಿಗಳು, ಹಾಗೆ ವಿವಿಧ ರೀತಿಯ ಅರ್ಚನೆಗಳು ಅಥವಾ ಆಚಾರ ಅಥವಾ ಒಂದು ರೀತಿಯ ಈ ಸಂಪ್ರದಾಯಗಳ ನೆಪದಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನುವುದಕ್ಕೆ ನಿದರ್ಶನವಾಗಿ ನಾವು ಅದನ್ನು ಗಮನಿಸಬಹುದು. ಇನ್ನೊಂದು ಕಡೆಗೆ ಶ್ರೀಮಂತರು, ಮತ್ತೊಂದು ಕಡೆ ವ್ಯಾಪಾರಸ್ಥರ ನಡುವೆ ಹಣ, ಈ ಮೂರರ ಕಡೆಗೆ ಹಣ ಸೇರಿಬಿಟ್ಟು ಜನಸಾಮಾನ್ಯರು ಪರದಾಡತಕ್ಕಂಥ ಸ್ಥಿತಿ ಬಂದಿದೆ. ಹಾಗಾದ್ರೆ ಅವರು ಶಾಶ್ವತರ? ಕೊನೆಗೆ ಬೇಂದ್ರೆ ಒಂದು ಸಾರ್ವತ್ರಿಕ ಸತ್ಯವನ್ನ ಹೇಳ್ತಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಅವರು ಸರಿ ಶ್ರೀಮಂತರು, ವ್ಯಾಪಾರಿಗಳು ಯಾರಾದರೂ ಸರಿ, ಅಂತೂ ಅವರಿಷ್ಟು ಅಮಾನುಷವಾಗಿ ಕುಣಿದು ಅಷ್ಟೆಲ್ಲ ವೈಭವದಿಂದ ಹಿಂಗೆ ಶೋಕಿಯಾಗಿ ಜಾಲಿಯಾಗಿ ಬೆಳಿಗ್ಗೆ ಒಂದು ದೇಶಕ್ಕೆ, ಮಧ್ಯಾಹ್ನ ಇನ್ನೊಂದು ದೇಶಕ್ಕೆ, ಮತ್ತೊಂದು ರಾತ್ರಿ ಇನ್ನೊಂದು ದೇಶಕ್ಕೆ ಹೋಗಿ ಕಾಫಿ ತಿಂಡಿ ಊಟ ಮಾಡಿಕೊಂಡು ಬಂದು ದಿನ ಕಳೆದಿವಿ ಅಂದ್ರೂ ಕೂಡ ಕೊನೆಗೆ ಅವ್ರಿಗೂ ಒಂದು ದಿನ ಅಂತ್ಯ ಅನ್ನೋದಿದೆ. ಆ ಅಂತ್ಯವನ್ನ ಬೇಂದ್ರೆ ಹೇಳ್ತಾರೆ, ಹೆಂಗಾರೆ ಕುಣಿದು ಇನ್ನು ಯಾವ ಎಷ್ಟು ಬೇಕಾದ್ರೂ ಮಜಾ ಮಾಡು, ಆದರೆ ಕೊನೆಗೆ ನೆನಪಿಟ್ಟುಕೋ, ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಲ್ಲಿ ಎತ್ತೋ. ಆ ಕೊನೆಗೆ ನೀನೇನಾದ್ರೂ ಕೂಡ ಕೊನೆಗೂ ಕೂಡ ನಿನಗೆ ಆ ಒಂದು ಕೊನೆಯ ದಿನ ಅನ್ನೋದು ಇದ್ದೇ ಇರ್ತದೆ. ಆಗ ನಿನ್ನ ಸಾವು ನಿಶ್ಚಿತ ಅಂತಕ್ಕಂಥ ಮಾತನ್ನ ಬೇಂದ್ರೆ ಹೇಳ್ತಾರೆ. ಇಲ್ಲಿಗೆ ಈ ಕಾವ್ಯದ ವಿಷಯವನ್ನು ಸರಳವಾಗಿ, ಮುಖ್ಯವಾಗಿ ಬಹುಮುಖಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾನು ಅದರ ವಿವೇಚನೆಯನ್ನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮ ಕವಿಕಾವ್ಯ ಮಾಲಿಕೆಯ ಉಪನ್ಯಾಸ ಸರಣಿಗಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಮಸ್ಕಾರ.